ಸಮಿತಿ ಅಂಬೇಡ್ಕರ್ವಾದ TSS ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ವತಿಯಿಂದ ಇದೇ ಬರುವ 18ನೇ ತಾರೀಕಿನಂದು ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ತಹಶೀಲ್ದಾರ್ ಕಚೇರಿಗಳ ಮುಂದೆ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅವತ್ತು ಬೆಳಗ್ಗೆ 11ರಿಂದ ಸಾಯಂಕಾಲ 4 ಗಂಟೆವರೆಗೆ ನಮ್ಮ ಕಾರ್ಯಕರ್ತರು, ಪದಾಧಿಕಾರಿಗಳು ದಲಿತರ ಭೂಮಿ, ವಸತಿ ಮತ್ತು ಇತರೆ ಮೂಲಭೂತ ಸೌಕರ್ಯಗಳ ಒಂದು ಒದಗಿಸುವಗೋಸ್ಕರ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಈ ಧರಣಿ ಮಾಡಲಾಗ್ತಾ ಇದೆ. ಇದು ಪ್ರತಿ ಹಳ್ಳಿನಲ್ಲಿ ಏನು ದಲಿತರು ಸುಮಾರು ವರ್ಷಗಳಿಂದ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಉಳುವಂಥ ಭೂ ರೈತನಿಗೆ, ಬಡ ರೈತನಿಗೆ, ಅದರಲ್ಲಿ ದಲಿತರು, ಹಿಂದುಳಿದವರು, ಮೈನಾರಿಟಿ, ಅಲ್ಪಸಂಖ್ಯಾತರು ಇಂಥ ಅನೇಕ ಬಡ ರೈತಾಪಿ ವರ್ಗದ ಜನರಿದ್ದಾರೆ. ಅವರಿಗೆ ಇಲ್ಲಿವರೆಗೂ ಸಿ ಫಾರಂ ಕೆಲವರಿಗೆ ಕೊಟ್ಟಿಲ್ಲ, ಕೆಲವರು ಸಿ ಫಾರಂ ಕೊಟ್ಟರು ಕೆಲವರಿಗೆ ಪಹಣಿ ಆಗಿಲ್ಲ. ಮತ್ತು ಕೆಲವರು ಅರಣ್ಯ ಇಲಾಖೆಯವರು ಇದು ಅರಣ್ಯ ಇಲಾಖೆಯಲ್ಲಿ ನೀವು ಉಳುಮೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸುಮಾರು 20-25-30 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬಂದಿರೋನು ಕೂಡ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತು ಹಿಂದಕ್ಕೆ ಒಂದು 15-20 ವರ್ಷ ಹಿಂದಿದ್ದಂಥ ಸಣ್ಣ ಸಣ್ಣ SC ಕಾಲೋನಿಗಳು ಇವತ್ತು ದೊಡ್ಡದಾಗಿ ಬೆಳೆದಿದ್ದಾವೆ. ಪ್ರತಿಯೊಂದು ಕುಟುಂಬದಲ್ಲಿ 4 ಕುಟುಂಬ ಆಗಿ ಹೊರಹೊಮ್ಮಿರೋದ್ರಿಂದ ನಿವೇಶನಗಳ ಸಮಸ್ಯೆ ಇವತ್ತಿದೆ. ನಿವೇಶನಗಳು ಒದಗಿಸ್ಕೊಡ್ಬೇಕು. ಅದೇ ರೀತಿ ಸ್ಮಶಾನ ಭೂಮಿಗಳನ್ನು ಒದಗಿಸ್ಕೊಡ್ಬೇಕು. ಮತ್ತು ಅಕ್ರಮ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳನ್ನು ಸಕ್ರಮಗೊಳಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಅಹಿಂದ ವರ್ಗಗಳ ಮತವನ್ನು ಪಡೆದು ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ. ಆ ಜನವರ್ಗಗಳ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕಂತ ಹೇಳಿ ಸನ್ಮಾನ್ಯ ಶ್ರೀ ಮಾವಳ್ಳಿ ಶಂಕರ್ ಅವರು, ರಾಜ್ಯ ಪ್ರಧಾನ ಸಂಚಾಲಕರು, ಇವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಬೀದರ್ ತಾಲೂಕಾ, ಹುಮನಾಬಾದ್ ತಾಲೂಕಾ, ಬಸವ ಕಲ್ಯಾಣ್, ಭಾಲ್ಕಿ, ಔರಾದ್, ಕಮಲ್ ನಗರ್, ಚುಡುಗುಪ್ಪ ಮತ್ತು ಹುಲ್ಸೂರು ಎಲ್ಲ ತಾಲೂಕು ಕೇಂದ್ರಗಳ ಕಚೇರಿ ಎದುರುಗಡೆ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಕಾರ್ಯಕರ್ತರು ಬೃಹತ್ ಪ್ರಮಾಣದಲ್ಲಿ ಧರಣಿಯನ್ನು ಮಾಡ್ತಾರೆ, ಪ್ರತಿಭಟನಾ ಧರಣಿಯನ್ನು ಮಾಡ್ತಾರೆ. ಈ ಧರಣಿನಲ್ಲಿ ಎಲ್ಲ ಭೂ ರೀತಿಯ ಸಮಸ್ಯೆ ಎದುರಿಸತಕ್ಕಂಥ ರೈತರು, ಅರಣ್ಯ ಇಲಾಖೆಯಿಂದ ಹಿಂಸೆಗಳು ಒಳಪಟ್ಟಂತ ರೈತರು ಮತ್ತು ಸರ್ಕಾರದಿಂದ ಏನು ಖಾಲಿ ಮಾಡಿಸ್ತಾ ಇದ್ದಾರೆ ತಹಶೀಲ್ದಾರ್ಗಳು, DC ಗಳು ಏನು ಹಕ್ಕುಪತ್ರ ಕೊಡ್ತಾ ಇಲ್ಲ, ಅದ್ರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಇರುತ್ತೆ. ಈ ಪ್ರತಿಭಟನೆಯಲ್ಲಿ ನೊಂದ ಎಲ್ಲ ರೈತರು, ಎಲ್ಲ ವಸತಿ ಹೀನರು, ಸ್ಮಶಾನ ಭೂಮಿ ಕೊರತೆ ಇರತಕ್ಕಂಥ ಹಳ್ಳಿ ಗ್ರಾಮಸ್ಥರು, ಮತ್ತೆ ಯಾರಿಗೆ ಸಿ ಫಾರಂ ಕೊಟ್ಟಿಲ್ಲ, ಯಾರಿಗೆ ಪಹಣಿ ಆಗಿಲ್ಲ, ಯಾರಿಗೆ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅಂಥವರೆಲ್ಲರೂ ಕೂಡ ಅವತ್ತಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ಸುಗೊಳಿಸಬೇಕಂತೇಳಿ ನಾ ಎಲ್ಲ ಜಿಲ್ಲೆಯ ಒಂದು ಬಡ ರೈತರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮತ್ತು ಇವತ್ತು ನಮ್ಮದು ದಲಿತ ಮಹಿಳಾ ಒಕ್ಕೂಟ ಬೀದರ್ ಜಿಲ್ಲಾ ಸಮಿತಿ ಪುನರಚನೆ ಆಗಿದೆ. ಇವತ್ತು ನಮ್ಮ ದಲಿತ ಮಹಿಳಾ